ಬಂಧುಗಳೇ, ದಾರಿದೀಪ ಚಾನಲಿಗೆ ಸ್ವಾಗತ. ನಾಡಿನ ಸಮಸ್ತ ದೇಶಪ್ರೇಮಿ ಬಂಧುಗಳೇ, ಇಂದು ನಾವು ಕೇವಲ ಭಾಷಣ ಹೇಳಲು ಹೊರಟಿಲ್ಲ. ಭಾರತದ ಆಂತರಿಕ ಶತ್ರುಗಳಿಂದ ಇಂದು ನಮ್ಮ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಈ ಪುಣ್ಯಭೂಮಿ ಭರತಖಂಡವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಎಷ್ಟೋ ಆಕ್ರಮಣಕಾರರು ಬಂದರು ಹೋದರು, ಆದರೆ ಇಂದು ಎದುರಾಗಿರುವ ಅಪಾಯ ಬಹಳ ಭೀಕರವಾಗಿದೆ. ಅದು ಹೊರಗಿನಿಂದ ಬರುತ್ತಿಲ್ಲ, ನಮ್ಮ ಒಳಗಿನಿಂದಲೇ ಸದ್ದಿಲ್ಲದೆ ದೇಶವನ್ನು ಗೆದ್ದಲು ಹಿಡಿಸುತ್ತಿದೆ. 1947ರಲ್ಲಿ ಧರ್ಮದ ಆಧಾರದ ಮೇಲೆ ದೇಶ ಇಪ್ಪಟ್ಟಾಯಿತು. ಅಂದು ಇಲ್ಲಿಯೇ ಉಳಿದುಕೊಂಡವರು ಈ ದೇಶದ ಕಾನೂನಿಗೆ ತಲೆಬಾಗಿ ನಡೆಯುತ್ತಾರೆ ಎಂದು ನಂಬಲಾಗಿತ್ತು. ಆದರೆ ಇಂದು ನಡೆಯುತ್ತಿರುವುದೇ ಬೇರೆ. ಒಂದು ಕಡೆ ದೇಶದ ಅನ್ನ ತಿನ್ನುವುದು, ಮತ್ತೊಂದು ಕಡೆ ಅದೇ ದೇಶದ ವಿನಾಶಕ್ಕೆ ಸಂಚು ರೂಪಿಸುವುದು. ಇದು ಅಪ್ಪಟ ದೇಶದ್ರೋಹವಲ್ಲದೆ ಮತ್ತೇನು? ಕಾಫಿರ್ ಸಿದ್ಧಾಂತ ಮತ್ತು ಅಲ್ಲದೆ ಪ್ರತ್ಯೇಕತಾವಾದದ ವಿಮರ್ಶೆ ಬಗ್ಗೆ ಇಂದು ಅರಿಯಬೇಕಾಗಿದೆ. ಯಾರು ಈ ದೇಶದ ಮೂಲ ಸಂಸ್ಕೃತಿಯನ್ನು ಗೌರವಿಸುವುದಿಲ್ಲವೋ, ಯಾರು ತಮ್ಮನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಕಾಫಿರರು ಎಂದು ಹೀಯಾಳಿಸುತ್ತಾರೋ ಅಂಥವರಿಗೆ ಈ ಪವಿತ್ರ ಮಣ್ಣಿನಲ್ಲಿ ಬಾಳುವ ನೈತಿಕ ಹಕ್ಕಿದೆಯೇ? ಇಲ್ಲ. ಸಂವಿಧಾನವು ಧಾರ್ಮಿಕ ಸ್ವಾತಂತ್ರ್ಯ ನೀಡಿದೆ, ನಿಜ. ಆದರೆ ಆ ಸ್ವಾತಂತ್ರ್ಯವು ದೇಶದ ಇತರ ನಾಗರಿಕರನ್ನು ದ್ವೇಷಿಸಲು ನೀಡಿದ ಪರವಾನಗಿ ಅಲ್ಲ. ಮೌಖಿಕವಾಗಿ ಶಾಂತಿ ಎಂದು ಹೇಳುತ್ತಾ ಅಂತರಂಗದಲ್ಲಿ ಉಗ್ರಗಾಮಿ ಸಿದ್ಧಾಂತಗಳನ್ನು ಪೋಷಿಸುವ ಇಬ್ಬಂದಿ ನೀತಿಯನ್ನು ನಾವಿಂದು ಪ್ರಶ್ನಿಸಬೇಕಿದೆ. ನೆರೆಹೊರೆಯವರನ್ನು ಶತ್ರುಗಳಂತೆ ಕಾಣುವ ಪ್ರವೃತ್ತಿ ದೇಶದ ಸಾಮಾಜಿಕ ಸಾಮರಸ್ಯಕ್ಕೆ ಹಚ್ಚಿದ ಬೆಂಕಿಯಾಗಿದೆ. ಈ ಬೆಂಕಿಗೆ ತುಪ್ಪ ಸುರಿಯುತ್ತಿರುವ ರಾಜಕಾರಣಿಗಳು ಹಾಗೂ ಧರ್ಮದ ಹೆಸರಿನಲ್ಲಿ ಮೂಢನಂಬಿಕೆಯ ಮಾನದಂಡದಲ್ಲಿ ಅನೇಕ ಶರಣರ ವೇಷದ ಕಪಟಿ ಕವಿಧಾರಿಗಳು ಇವರನ್ನು ಶಂತಿಧೂತರು ಅನ್ನೋ ನೀಚ ಪ್ರವೃತ್ತಿಯಿಂದ ಇಂಥವರಿಗೆ ಬೆಂಬಲಿಗರಾಗಿ ನಿಂತಿದ್ದಾರೆ. ಇಂಥ ಭಯೋತ್ಪಾದಕರ ನಿರ್ದಿಷ್ಟ ಘಟನೆಗಳ ಉಲ್ಲೇಖ ಮತ್ತು ಭಯೋತ್ಪಾದನೆಯ ನಂಟು ಮೋಡೋಣ ಬನ್ನಿ. ಇದು ಕೇವಲ ಆರೋಪವಲ್ಲ, ಇದಕ್ಕೆ ಪುರಾವೆಗಳಿವೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ನಡೆದ ಘಟನೆಗಳನ್ನು ಗಮನಿಸಿ. ಪಿಎಫ್ಐ ನಿಷೇಧ. ದೇಶದಾದ್ಯಂತ ಜಾಲ ವಿಸ್ತರಿಸಿದ್ದ ಪಿಎಫ್ಐ ಎಂಬ ಸಂಘಟನೆಯನ್ನು ಸರ್ಕಾರ ಏಕೆ ನಿಷೇಧಿಸಿತು? ಏಕೆಂದರೆ ಅವರ ಗುರಿ ಸೇವೆ ಮಾಡುವುದಾಗಿರಲಿಲ್ಲ, ಬದಲಾಗಿ ಯುವಕರನ್ನು ಹಾದಿ ತಪ್ಪಿಸಿ ದೇಶದ ವಿರುದ್ಧ ಶಸ್ತ್ರ ಹಿಡಿಯುವಂತೆ ಮಾಡುವುದಾಗಿತ್ತು. ಇಂಥ ದೇಶದ್ರೋಹಿ ಸಂಘಟನೆಯನ್ನು ಅನೇಕ ದೇಶದ್ರೋಹಿ ರಾಜಕೀಯ ಪಕ್ಷಗಳು ಅವರ ಮೇಲಿರುವ ಕೆಸ್ಸನ್ನು ಕೂಡ ವಾಪಸ್ ಪಡೆದದ್ದು ಉಂಟು. ಇಂಥ ದ್ರೋಹಿಗಳಿಗೆ ಬೆಂಬಲಿಸಿ ಸಹಕಾರ ಕೊಟ್ಟಿದ್ದು ಹೊರಗಿನ ಶತ್ರುಗಳಿಗಿಂತ ಆಂತರಿಕ ದ್ರೋಹಿಗಳಾದ ಬುದ್ಧಿಜೀವಿಗಳು, ಸೊಗಲಾಡಿ ಶರಣರು, ಮಾನವ ಹಕ್ಕು ಅನ್ನೋ ಆಂದೋಲನಜೀವಿಗಳು. ಆಂತರಿಕ ಸ್ಲೀಪರ್ ಸೆಲ್ಸ್ ಆಗಿ ಕೆಲಸ ಮಾಡುತ್ತಿವೆ. ಮಂಗಳೂರು ಸ್ಫೋಟದ ಸಂಚು ಇರಲಿ ಅಥವಾ ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಗಲಭೆಗಳಿರಲಿ, ಇವುಗಳ ಹಿಂದೆ ಇದ್ದದ್ದು ಯಾರು? ಅದೇ ಎಡಪಂಥೀಯರು, ಶರಣರು, ಹೋಟಿಗಾಗಿ ಮನುಷ್ಯತ್ವ ಮರೆತ ರಾಜಕಾರಣಿಗಳು ಅಲ್ಲವೇ? ದೇಶದ ಕಾನೂನನ್ನು ಕೈಗೆತ್ತುಕೊಂಡು ಸಾರ್ವಜನಿಕ ಆಸ್ತಿಪಾಸ್ತಿ ನಾಶ ಮಾಡುವ ಈ ಮನಸ್ಥಿತಿಯ ಹಿಂದೆ ಒಂದು ವ್ಯವಸ್ಥಿತ ಸಿದ್ಧಾಂತ ಕೆಲಸ ಮಾಡುತ್ತಿದೆ. ಇನ್ನು ಗಡಿದಾಟಿದ ನಂಟು ಹೀಗಿದೆ. ಇಲ್ಲಿನ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನದ ಐಎಸ್ಐನೊಂದಿಗೆ ಸಂಪರ್ಕ ಹೊಂದಿದ್ದು ಗುಪ್ತಚರ ಮಾಹಿತಿ ಸೋರಿಸುವುದು ಮತ್ತು ಉಗ್ರರಿಗೆ ಆಶ್ರಯ ನೀಡುವುದರಲ್ಲಿ ತೊಡಗಿದ್ದಾರೆ. ಇದು ಕ್ಷಮಿಸಲಾರದ ಅಪರಾಧ. ಮಿಷನ್ 2047 ಭಾರತಕ್ಕೆ ಒದಗಿರುವ ಗಂಡಾರಂತವನ್ನು ಅರಿಯದ ಅವಿವೇಕಿ ಹಿಂದೂಗಳಿಗೆ ಅರಿಯದೆ ನಾನು ಲಿಂಗಾಯತ, ವೀರಶೈವ, ಭೀಮ, ಕುರುಬ ಹೀಗೆ ಹೊಡೆದಾಡುವ ಅವಿವೇಕಿಗಳೇ. ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಮಿಷನ್ 2047 ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ತುಂಬುವ ಹೊತ್ತಿಗೆ ಈ ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರವಾಗಿ ಮಾಡುವ ಗುಪ್ತ ಅಜೆಂಡಾವನ್ನು ಕೆಲವು ಸಂಘಟನೆಗಳು ಹೊಂದಿದೆ ಎಂಬುದು ತನಿಖಾ ಸಂಸ್ಥೆಗಳಿಂದ ಬಹಿರಂಗವಾಗಿದೆ. ಇದಕ್ಕಾಗಿ ಅವರು ಅನುಸರಿಸುತ್ತಿರುವ ದಾರಿಗಳು ಹೀಗಿವೆ. ಜನಸಂಖ್ಯಾ ಸ್ಫೋಟ. ವ್ಯವಸ್ಥಿತವಾಗಿ ಜನಸಂಖ್ಯೆ ಹೆಚ್ಚಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದು. ಭೂಮಿ ಒತ್ತರಿವು. ವಕ್ಫ್ ಮಂಡಳಿಯಂತಹ ಕಾನೂನುಗಳನ್ನು ಬಳಸಿಕೊಂಡು ರೈತರ ಮತ್ತು ದೇವಸ್ಥಾನಗಳ ಭೂಮಿಯನ್ನು ಕಬಳಿಸುವುದು. ಇಷ್ಟೇ ಅಲ್ಲ, ಬ್ರೈನ್ ವಾಷಿಂಗ್ ಕೂಡ ನಡೆಯುತ್ತಿದೆ. ಶಿಕ್ಷಣ ಸಂಸ್ಥೆಗಳ ಹೆಸರಿನಲ್ಲಿ ಯುವ ಪೀಳಿಗೆಯ ತಲೆಯಲ್ಲಿ ವಿಷ ತುಂಬುವುದು ಎಗ್ಗಿಲ್ಲದೆ ನಡೆಯುತ್ತಿದೆ. ಇದಕ್ಕೂ ನಮ್ಮವರದೇ ಬೆಂಬಲ. ಇದನ್ನು ತಡೆಯಲು ಹೋದ ಹಿಂದೂ ಕಾರ್ಯಕರ್ತರನ್ನು ದೇಶದ್ರೋಹಿಗಳು, ಸಂಘಿಗಳು, ಜನರ ಮಧ್ಯೆ ದ್ವೇಷ ಹಚ್ಚುವವರು ಎಂದು ಹೇಳಿ ತಮ್ಮ ಕಾರ್ಯಕ್ಕೆ ಸುಗಮ ಮಾರ್ಗ ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ತಡೆಯದಿದ್ದರೆ ಮುಂದಿನ ಪೀಳಿಗೆಗೆ ನಾವು ಗುಲಾಮಗಿರಿಯ ಭಾರತವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ನಾವು ಜಾಗೃತರಾಗದಿದ್ದರೆ ನಮ್ಮ ಮಕ್ಕಳಿಗೆ ಇಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ದೇಶದ ಕಾನೂನು ಕ್ರಮಗಳು ಮತ್ತು ಪರಿಹಾರಗಳು. ಈ ದೇಶದ್ರೋಹಿಗಳನ್ನು ಮಟ್ಟಹಾಕಲು ಕೇವಲ ಭಾಷಣ ಸಾಲದು, ಕಠೋರ ಕಾನೂನು ಕ್ರಮಗಳ ಅಗತ್ಯವಿದೆ. ಯುಎಪಿಎ
ಕಠೋರ ಭಯೋತ್ಪಾದನಾ ವಿರೋಧಿ ಕಾಯ್ದೆ. ದೇಶದ ವಿರುದ್ಧ ಸಂಚು ರೂಪಿಸುವ ಪ್ರತಿಯೊಬ್ಬನ ಮೇಲೆ ಈ ಕಾಯ್ದೆಯಡಿ ಮೊಕದ್ದಮೆ ಹೂಯಿಸಿ ಯಾವುದೇ ಜಾಮೀನು ನೀಡದೆ ಜೈಲಿಗಟ್ಟಬೇಕು. ಆಸ್ತಿ ಮುಟ್ಟುಗೋಲು. ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾದವರ ಆಸ್ತಿಯನ್ನು ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳಬೇಕು. ಉತ್ತರ ಪ್ರದೇಶ್ ಮಾದಲಿಯ ಬುಲ್ಡೋಸರ್ ನ್ಯಾಯ ಇಡೀ ದೇಶಕ್ಕೆ ಅನ್ವಯವಾಗಬೇಕು. ಎನ್ಆರ್ಸಿ ಮತ್ತು ಸಿಎಎ. ನುಸುಳುಕೋರರನ್ನು ಗುರುತಿಸಿ ದೇಶದಿಂದ ಹೊರಗಹಾಕಬೇಕು. ಇಲ್ಲಿನ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ವಿದೇಶಿ ಶಕ್ತಿಗಳಿಗೆ ತಡೆ ಹಾಕಬೇಕು. ಸಮಾನ ನಾಗರಿಕ ಸಂಹಿತೆ. ಒಂದು ದೇಶದಲ್ಲಿ ಎರಡು ಕಾನೂನು ಇರಬಾರದು. ಧರ್ಮದ ಹೆಸರಿನಲ್ಲಿ ವಿಶೇಷ ಸೌಲಭ್ಯ ಪಡೆಯುವ ಕಾಲ ಮುಗಿಯಬೇಕು. ಸಮಾರೋಪ ಮತ್ತು ಕರೆ. ಕೊನೆಯದಾಗಿ ನಾನು ಹೇಳುವುದು ಇಷ್ಟೇ. ಸಿಂಹ ನಿದ್ರಿಸುವವರೆಗೆ ಮಾತ್ರ ನರಿಗಳ ಆರ್ಭಟ. ಈಗ ಭಾರತೀಯ ಸಿಂಹ ಎಚ್ಚರಗೊಂಡಿದೆ. 2047ಗೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರವಾಗಿ ಮಾಡುವ ಕನಸು ಕಾಣುತ್ತಿರುವವರಿಗೆ ತಿಳಿಯಲಿ. ಈ ದೇಶವು ಚಂದ್ರಗುಪ್ತ ಮೌರ್ಯನ ಶೌರ್ಯದ ಮೇಲೆ, ವಿವೇಕಾನಂದರ ಜ್ಞಾನದ ಮೇಲೆ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಿಂತಿದೆ. ನಾವು ಶಾಂತಿ ಬಯಸುತ್ತೇವೆ, ಆದರೆ ದೇಶದ ಅಖಂಡತೆಯ ವಿಷಯದಲ್ಲಿ ಯಾವುದೇ ರಾಜಿಯಿಲ್ಲ. ಪ್ರತಿ ಮನೆಯಲ್ಲೂ ಒಬ್ಬ ದೇಶಪ್ರೇಮಿ ಹುಟ್ಟಬೇಕು. ಪ್ರತಿಯೊಬ್ಬರೂ ಕಾವಲುಗಾರರಾಗಬೇಕು. ದೇಶದ್ರೋಹಿಗಳ ಸದ್ದು ಅಡಗಿಸುವ ತನಕ ನಮ್ಮ ಈ ಹೋರಾಟ ನಿಲ್ಲದು. ದೇಶ ಮೊದಲು, ಸಂವಿಧಾನ ಪರಮೋಚ್ಚ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಎಂದು ಹೇಳುತ್ತಾ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.